ಇರುವಂಥ ಒಂದು 4 ಜನ ಅಲ್ಲಿ ತೀರ್ಕೊಂಡಿದ್ದಾರೆ. ಆ ಮೃತದೇಹಗಳನ್ನು ನಾವು ನಿನ್ನೆ ರಾತ್ರಿ ಜಿಲ್ಲಾಡಳಿತದಿಂದ ನಾವು ಹಾಗೂ ಕರ್ನಾಟಕ ಸರ್ಕಾರದಿಂದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲಾಖೆ ಮುಖಾಂತರ ಅವ್ರನ್ನ ಇಲ್ಲಿಗೆ ಶಿಫ್ಟ್ ಮಾಡಿಕೊಳ್ಳಿಕ್ಕೆ, ಆ ಮೃತದೇಹಗಳನ್ನ ಶಿಫ್ಟ್ ಮಾಡಿಕೊಳ್ಳಿಕ್ಕೆ ನಾವು ನಿನ್ನೆ ರಾತ್ರಿಯಿಂದ ಕೋಆರ್ಡಿನೇಷನ್ ಶುರು ಮಾಡ್ಕೊಂಡಿದ್ವಿ. ನಿನ್ನೆ ರಾತ್ರಿ ಅಲ್ಲಿಂದ ಆ್ಯಂಬುಲೆನ್ಸ್ ಮುಖಾಂತರ ನಾವು ಮೃತದೇಹಗಳನ್ನು ಡೆಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಈಗ 12 o'clock ಒಳಗಡೆ ಅಲ್ಲಿ ಆ್ಯಂಬುಲೆನ್ಸಸ್ ಸೇರಿಕೊಳ್ಳುತ್ತೆ. ಡೆಲ್ಲಿನಲ್ಲಿ ನಮ್ಮ ರೆಸಿಡೆಂಟ್ ಕಮಿಷನರ್ಸ್ ಆಫೀಸ್ ಕರ್ನಾಟಕ ಭವನ್ ಅವರ ಮುಖಾಂತರ ಕೋಆರ್ಡಿನೇಷನ್ ಮಾಡಿ ಪ್ರಯಾಗ್ರಾಜಲ್ಲಿ ನಿನ್ನೆ ರಾತ್ರಿ ಪೋಸ್ಟ್ಮಾರ್ಟಮ್ ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲಿ ಬಹಳಷ್ಟು ಹೆಲ್ತ್ ಡಿಪಾರ್ಟ್ಮೆಂಟ್ ಮೇಲೇನೂ ಪ್ರೆಷರ್ ಇತ್ತು. ಅದರಿಂದ ಕರ್ನಾಟಕ ಭವನ್ ಮುಖಾಂತರನೇ ನಾವು ಡೆಲ್ಲಿನಲ್ಲಿ ಪೋಸ್ಟ್ಮಾರ್ಟಮ್ ಮುಗಿಸ್ಕೊಂಡು ಡೆತ್ ಸರ್ಟಿಫಿಕೇಟ್ಸ್ ಇಶ್ಯೂ ಮಾಡಿ ಕಾಫಿನ್ ಪ್ರಿಪರೇಷನ್ಸ್ ಮಾಡಿಕೊಂಡು ನಮ್ಮ ಫ್ಲೈಟ್ ಮುಖಾಂತರ ಏರ್ ಲಿಫ್ಟ್ ಮಾಡಿ 3:30ಗೆ ಫ್ಲೈಟ್ ಇದೆ ಸರ್, ಸುಮಾರು 5:30 ಒಳಗಡೆ ಇಲ್ಲಿ ಮೃತದೇಹಗಳನ್ನು ನಾವು ರಿಸೀವ್ ಮಾಡಿಕೊಳ್ಳಿಕ್ಕೆ ರೆಡಿಯಾಗಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಬೆಳಿಗ್ಗೆ ಮಾತಾಡಿ ಜಿಲ್ಲಾಡಳಿತದಿಂದ ನಾವು ಮೃತದೇಹಗಳನ್ನು ರಿಸೀವ್ ಮಾಡ್ಕೋಬೇಕಂತ ಹೇಳಿದರು. ಅದೇ ರೀತಿ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಇಲ್ಲಿ ಬಂದ ನಂತರ ಯಾವ ರೀತಿ ಪ್ರಕ್ರಿಯೆ? ಇಲ್ಲಿ ಬಂದ ನಂತರ ಈಗ ಡೆಲ್ಲಿನಲ್ಲಿ ಪೋಸ್ಟ್ಮಾರ್ಟಮ್ ಆಗಲಿಲ್ಲ ಅಂದರೆ ಬಿಕಾಸ್ 3:30ಗೆ ಫ್ಲೈಟ್ ಇದೆ. ನಮ್ಮ ಪ್ರಯಾರಿಟಿ ಏನಿದೆ ಅಂದರೆ ಪ್ರೊಸೀಜರೆಲ್ಲ ನಾವು ಮಾಡ್ಕೊಳ್ತೀವಿ, ಆದರೆ ಫಸ್ಟ್ ಮೃತದೇಹಗಳನ್ನು ನಾವು ಇಲ್ಲಿ ತರಿಸ್ಕೋಬೇಕಂತ ಹೇಳಿ ಪ್ರಯಾರಿಟಿ ಇಟ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ 3:30 ಒಳಗಡೆ ಆ ಫ್ಲೈಟಲ್ಲಿ ನಾವು ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಯಾರಿಟೈಸ್ ಮಾಡ್ತಾಯಿದ್ದೀವಿ. ಇಲ್ಲಿ ಬಂದ ನಂತರ ಜಿಲ್ಲಾಧಿಕಾರಿಯಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾನು ರಿಸೀವ್ ಮಾಡ್ಕೊಳ್ತೀನಿ ಮತ್ತು ಮಾಲಾರ್ಪಣೆ ಮಾಡಿ ನಾನು ಬಾಡೀಸ್ನು ಹ್ಯಾಂಡ್ ಓವರ್ ಮಾಡ್ತೀನಿ. PM ಅಲ್ಲಿ ಆಗಲಿಲ್ಲ ಅಂದರೆ ಇಲ್ಲಿ PM ಮಾಡ್ಕೊಳ್ಳಿಕ್ಕೂ ನಾವು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ. PM ಮಾಡಿ ಡೆತ್ ಸರ್ಟಿಫಿಕೇಟ್ ಇಶ್ಯೂ ಮಾಡಲಿಕ್ಕೆ ಇಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಅದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಜೊತೆ ಮಾತಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈಗ ಕ್ಯಾಬಿನೆಟ್ ಇದೆ, ಚರ್ಚೆ ಮಾಡಿಕೊಂಡು ಸಂಜೆ ಒಳಗಡೆ ನನಗೆ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರ ನಿರ್ದೇಶನ ಇದೆ, ಅದಕ್ಕೆ ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಸಾರಿ ಸೊ ಈಗ ಅನ್ಫಾರ್ಚುನೇಟ್ಲಿ ಪ್ರಯಾಗ್ರಾಜಲ್ಲಿ UPನಲ್ಲಿ ನಾವು ಪೋಸ್ಟ್ಮಾರ್ಟಮ್ ಮಾಡಲಿಕ್ಕೆ ಆಗಲಿಲ್ಲ. ಅದರಿಂದ ನಾವೀಗ ಡೆಲ್ಲಿನಲ್ಲಿ ಕರ್ನಾಟಕ ಭವನ್ ಮುಖಾಂತರ ನಾವು ಕೋಆರ್ಡಿನೇಟ್ ಮಾಡಿಕೊಂಡು PM ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಬಟ್ ಟೈಮ್ ಭಾಳ ಕಡಿಮೆ ಇದೆ, ಅದರಿಂದ ಅಲ್ಲಿನೂ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಇಲ್ಲಿ ಬೆಳಗಾವಿನಲ್ಲಿನೂ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಯಾವುದೇ ಡಿಲೇ ಆಗದಂತೆ ಫಸ್ಟ್ ನಾವು ಬಾಡೀಸ್ ನಮ್ಮ ಮೃತದೇಹಗಳನ್ನು ಇಲ್ಲಿ ತರಿಸ್ಕೊಳ್ಳಿಕ್ಕೆ ನಾವು ಪ್ರಯಾರಿಟೈಸ್ ಮಾಡ್ತಾಯಿದ್ದೀವಿ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.